ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ಫೆಕ್ಟ್ ಕನ್ನಡ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಕರ್ಣನಿಗೆ ಆಕ್ಸಿಡೆಂಟ್ ಆದ್ಮೇಲೆ ಏನೆಲ್ಲ ಆಗುತ್ತೆ, ರಮೇಶ್ಗೆ ಕರ್ಣ ಮೇಲೆ ಪ್ರೀತಿ ಬರುತ್ತಾ, ಕರ್ಣನ್ ಜೀವನದಲ್ಲಿ ಮುಂದೆ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ, ಇವತ್ತಿನ ಸಂಚಿಕೆಯಲ್ಲಿ ಏನೇನಾಯ್ತು ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಇನ್ನು ಇವತ್ತಿನ ಕತೆಗೆ ಬರೋದಾದ್ರೆ, ಕರ್ಣನ್ ಜೀವನದಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳು ನಡೀತಾ ಇದೆ. ಒಂದು ಕಡೆ ಕರ್ಣನ್ ಪರ್ಸನಲ್ ಲೈಫ್, ಇನ್ನೊಂದು ಕಡೆ ಫ್ಯಾಮಿಲಿನಲ್ಲಿ ಆಗ್ತಿರೋ ಘಟನೆಗಳು. ಇದ್ರ ಮಧ್ಯೆ ಈಗ ಕರ್ಣನಿಗೆ ಆಕ್ಸಿಡೆಂಟ್ ಆಗಿರೋದು ಕತೆಗೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಕರ್ಣನಿಗೆ ಆಕ್ಸಿಡೆಂಟ್ ಆದ್ಮೇಲೆ ಸುತ್ತಮುತ್ತ ಇದ್ದವ್ರಿಗೆಲ್ಲ ಟೆನ್ಷನ್ ಆಗುತ್ತೆ. ಅಸಲಿ ಕರ್ಣನಿಗೆ ಏನಾಗಿದೆ, ಅವನು ಸೇಫ್ ಆಗಿದ್ದಾನ, ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಶುರುವಾಗುತ್ತೆ. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಕರ್ಣನಿಗೆ ಈ ಆಕ್ಸಿಡೆಂಟ್ ಆಗಿರೋದು ಕೇವಲ ಒಂದು ಇನ್ಸಿಡೆಂಟ್ ಆಗಿ ಮುಗಿಯುತ್ತಾ, ಅಥವಾ ಇದರಿಂದ ಮುಂದೆ ಕಥೆಯಲ್ಲಿ ಇನ್ನೂ ದೊಡ್ಡ ಟ್ವಿಸ್ಟ್ ಬರುತ್ತಾ ಅನ್ನೋದು ಈಗ ನೋಡ್ಬೇಕಾಗಿದೆ. ಯಾಕಂದ್ರೆ ಕರ್ಣನ್ ಜೀವನದಲ್ಲಿ ತುಂಬಾ ದಿನಗಳಿಂದ ಒಂದು ವಿಷಯ ಅನ್ಆನ್ಸರ್ಡ್ ಆಗೇನೆ ಇದೆ. ಆ ಕ್ವೆಶನ್ಗೆ ಆನ್ಸರೇ ಇಲ್ಲ ಆ ತರ ಆಗಿದೆ. ಅದೇನಂತಂದ್ರೆ, ಕರ್ಣನ್ ನಿಜವಾದ ಪೇರೆಂಟ್ಸ್ ಯಾರು, ಅವನ ಅಪ್ಪ ಅಮ್ಮ ಯಾರು, ಅವನ್ ಹೇಗೂ ಜನಿಸ್ತಾನೆ, ಮೀನ್ಸ್ ಅವನದು ಬರ್ತ್ ಸೀಕ್ರೆಟ್ ಏನು ಅನ್ನೋ ಪ್ರಶ್ನೆಗಳು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಕರ್ಣನನ್ನ ಚಿಕ್ಕ ವಯಸ್ಸಿನಲ್ಲಿ ಅನಾಥವಾಗಿ ಕಂಡು ಕುಟುಂಬದವರು ತಮ್ಮ ಮಗನಂತೆ ಬೆಳೆಸ್ಕೊಂಡಿದ್ದಾರೆ ಅನ್ನೋ ಹಿನ್ನೆಲೆ ಕೂಡ ಇದೆ. ಆದ್ರೆ ಕರ್ಣನಿಗೆ ತನ್ನ ಬಯೋಲಾಜಿಕಲ್ ಮದರ್ ಬಗ್ಗೆ, ತನ್ನ ಬರ್ತ್ ಬಗ್ಗೆ ಸಂಪೂರ್ಣ ಸತ್ಯ ಗೊತ್ತೇ ಇಲ್ಲ. ಹಾಗಾಗಿ ಈಗ ಆಕ್ಸಿಡೆಂಟ್ ಆದ್ಮೇಲೆ ಈ ಬರ್ತ್ ಸೀಕ್ರೆಟ್ ಮತ್ತೆ ಮುಂದೆ ಬರುತ್ತಾ, ಇದೇ ಈಗ ಎಲ್ರಿಗೂ ಇರೋ ದೊಡ್ಡ ಪ್ರಶ್ನೆ. ಇನ್ನು ರಮೇಶ್ ವಿಚಾರಕ್ಕೆ ಬರೋದಾದ್ರೆ, ರಮೇಶ್ ಮತ್ತು ಕರ್ಣನ ರಿಲೇಶನ್ಶಿಪ್ ನಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕರ್ಣನಿಗೆ ಆಕ್ಸಿಡೆಂಟ್ ಆದಾಗ ರಮೇಶ್ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಕರ್ಣನ್ ಬಗ್ಗೆ ಅವ್ರ ಮನಸ್ಸಿನಲ್ಲಿ ಇನ್ನಷ್ಟು ಕನ್ಸರ್ನ್ ಮತ್ತು ಅಟ್ಯಾಚ್ಮೆಂಟ್ ಬರುತ್ತಾ, ಇಲ್ಲ ಅದೇ ಕೋಪ, ಇಲ್ಲಿವರೆಗೆ ಇದ್ದ ರಿಲೇಶನ್ಶಿಪ್ ಮುಂದೆ ಇನ್ನೊಂದು ಲೆವೆಲ್ಗೆ ಹೋಗುತ್ತಾ ಅನ್ನೋ ಕುತೂಹಲ ಕೂಡ ಇದೆ. ಆದ್ರೆ ಒಂದ್ ವಿಷಯ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಈಗಲೇ ಎಲ್ಲವೂ ಕನ್ಫರ್ಮ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಮುಂದಿನ ಸಂಚಿಕೆಗಳಲ್ಲಿ ಕತೆ ಯಾವ ಡೈರೆಕ್ಷನ್ಗೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಆಕ್ಸಿಡೆಂಟ್ ನಂತರ ಕರ್ಣನ್ ಸುತ್ತಮುತ್ತ ಇರುವ ರಿಯಾಕ್ಷನ್ ಕೂಡ ಕಥೆಯಲ್ಲಿ ತುಂಬಾ ಮುಖ್ಯವಾಗುತ್ತೆ. ಯಾಕಂದ್ರೆ ಒಂದು ದೊಡ್ಡ ಘಟನೆ ನಡೆದಾಗ ಕುಟುಂಬದೊಳಗೆ ಮುಚ್ಚಿಟ್ಟಿದ್ದ ಕೆಲವು ವಿಷಯಗಳು ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರ್ಣನ್ ಆಕ್ಸಿಡೆಂಟ್ ಕೇವಲ ಆಕ್ಸಿಡೆಂಟ್ ಆಗಿ ಉಳಿಯುತ್ತಾ, ಅಥವಾ ಇದರಿಂದ ಕರ್ಣನ ಜೀವನದ ಹಳೆಯ ರಹಸ್ಯಗಳು ಒಂದೊಂದಾಗಿ ಹೊರಗೆ ಬರುತ್ತಾ, ಇದೇ ಈಗ ಕರ್ಣ ಸೀರಿಯಲ್ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿರೋ ವಿಷಯ. ಇನ್ಮುಂದೆ ರಮೇಶ್ ಮತ್ತು ಕರ್ಣನ್ ರಿಲೇಶನ್ಶಿಪ್ ಹೇಗ್ ಬದಲಾಗುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕು. ಕರ್ಣನಿಗೆ ಸಪೋರ್ಟ್ ಮಾಡೋದು ಯಾರು, ಅವನಿಗೆ ಸತ್ಯ ಹೇಳೋದು ಯಾರು, ಮತ್ತು ಇಷ್ಟು ದಿನ ಕರ್ಣನಿಗೆ ಮುಚ್ಚಿಟ್ಟಿರೋ ವಿಷಯಗಳು ಮುಂದೆ ಹೇಗೆ ಹೊರಗೆ ಬರುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ನಿಮ್ ಪ್ರಕಾರ ಏನಾಗ್ಬೋದು, ಕರ್ಣನ್ ಆಕ್ಸಿಡೆಂಟ್ ನಂತರ ಅವನ್ ಬರ್ತ್ ಸೀಕ್ರೆಟ್ ಹೊರಗೆ ಬರ್ಬೇಕು ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಇನ್ನೂ ಸ್ವಲ್ಪ ದಿನ ಈ ಸೀಕ್ರೆಟ್ ಹಾಗೆ ಇರಬೇಕು ಅಂತ ಅನ್ಸುತ್ತಾ? ಹಾಗೆ ರಮೇಶ್ಗೆ ಕರ್ಣನ್ ಮೇಲೆ ಇನ್ನಷ್ಟು ಪ್ರೀತಿ ಮತ್ತು ಅಟ್ಯಾಚ್ಮೆಂಟ್ ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ ಒಪಿನಿಯನ್ ಏನು ಅಂತ ಕಮೆಂಟ್ ನಲ್ಲಿ ತಪ್ಪದೆ ತಿಳಿಸಿ. ನಿಮ್ಗೆ ಕರ್ಣ ಸೀರಿಯಲ್ ನ ಇಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ನಮ್ಮ ಪರ್ಫೆಕ್ಟ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನೆಲ್ಲ ಕನ್ನಡ ಸೀರಿಯಲ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಅಪ್ಡೇಟ್ಸ್ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ಹಾಗಾದ್ರೆ ಇವತ್ತಿಗಿಷ್ಟೇ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.